ಈ ದೇವಸ್ಥಾನ ನೀವೆಲ್ಲರೂ ನೋಡೇ ಇರ್ತೀರಾ, ಆದ್ರೆ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ? ಹೊಯ್ಸಳರ ರಾಜ ಮೂರನೇ ನರಸಿಂಹ ಈ ದೇವಸ್ಥಾನ ಕಟ್ಸೋಕೆ ಪ್ಲಾನ್ ಮಾಡಿದ್ದು. ಇದರ ಉಸ್ತುವಾರಿನ ತಗೊಂಡಿದ್ದು ಮೂರನೇ ದಂಡನಾಯಕ ಸೋಮನಾಥ. 60 ವರ್ಷಗಳ ಕಾಲ ಈ ದೇವಸ್ಥಾನನ ಕೆತ್ತನೆ ಮಾಡ್ತಾರೆ. ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮ್ಯಾನ್ ಆಫ್ ಕರ್ನಾಡು. ಸುಲ್ತಾನರು ಹಾಗೆ ಬ್ರಿಟಿಷರು ಹಲವು ಬಾರಿ ಈ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡಿದ್ದಾರೆ. ದೆಹಲಿ ಸುಲ್ತಾನರು ಚಿನ್ನ, ವಜ್ರ, ವೈಡೂರ್ಯ, ಸಾಂಬಾರ್ ಪದಾರ್ಥಗಳನ್ನ ತಗೊಂಡು ಹೋದ್ರೆ ಬ್ರಿಟಿಷರು 1600ಕ್ಕೂ ಹೆಚ್ಚು ಕಲಾಕೃತಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ವಿಷ್ಣುನ ಇಲ್ಲಿ ಚೆನ್ನಕೇಶವ ಅನ್ನೋ ಹೆಸರಲ್ಲಿ ಪೂಜೆ ಮಾಡ್ತಿರ್ತಾರೆ. ದಾಳಿ ಆದ್ಮೇಲೆ ಇಲ್ಲಿನ ಮೂಲ ವಿಗ್ರಹ ಗರ್ಭಗುಡಿ ಹಾಳಾಗಿರೋದ್ರಿಂದ ಇವತ್ತಿನವರೆಗೂ ಇಲ್ಲಿ ಪೂಜೆನೆ ಮಾಡೋದಿಲ್ಲ. ಬರೀ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನ ಬ್ರಿಟಿಷರು ತಗೊಂಡೋಗಿಲ್ಲ, ಇಲ್ಲಿನ ಕಲಾಕೃತಿಗಳನ್ನ ತಗೊಂಡೋಗಿ ಅವರ ಮ್ಯೂಸಿಯಂ ಅಲ್ಲಿ ಇಟ್ಕೊಂಡು ನಮ್ಗೇನೆ ಅವರೇ ದುಡ್ಡು ಕೊಟ್ಟು ನೋಡೋ ಹಾಗೆ ಮಾಡಿದ್ದಾರೆ. ಈ ತರ ಕಲಾಕೃತಿಗಳನ್ನ ನೀವು ನೋಡಿರಕ್ ಸಾಧ್ಯನೇ ಇಲ್ಲ. ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅಂತಾನೆ ಅನ್ಸ್ತಿರುತ್ತೆ. ಈ ದೇವಸ್ಥಾನ ಒಂದ್ಸರಿ ವಿಸಿಟ್ ಮಾಡಿ. ಮತ್ತೆ ಹೆಚ್ಚಿನ ಇದೇ ತರ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ್ದಾದ್ರು ಇತಿಹಾಸ ತಿಳಿದಿರೋ ಜಾಗ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಇದರ ಬಗ್ಗೆ ಇನ್ನೂ ಇತಿಹಾಸ ಗೊತ್ತಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ.